ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿಜಾಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿರತಕ್ಕಂಥ ಜಿಲ್ಲಾ ಆಸ್ಪತ್ರೆಯಲ್ಲಿ ನೇಮಕಾತಿ ಆರಂಭವಾಗಿದೆ. 10ನೇ ತರಗತಿ 12ನೇ ತರಗತಿ ಡಿಪ್ಲೊಮಾ ಪಾಸ್ ಆದರೂ ಸ್ಟಾಫ್ ನರ್ಸು ಮತ್ತು ಸಹಾಯಕ ಹಾಗೂ ಇತರೆ ವೈದ್ಯಾಧಿಕಾರಿ ಹುದ್ದೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಟೋಟಲ್ ಎಷ್ಟು ಪೋಸ್ಟ್ ಖಾಲಿವೆ, ಯಾರು ಅಪ್ಲೈ ಮಾಡಬೇಕಾಗುತ್ತೆ, ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ತಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆತಗೊಂಡು ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಓಕೆ, ನೇರವಾಗಿ ವಿಷಯಕ್ಕೆ ಹೋಗೋಣ. ಏನು ಮಾಹಿತಿ ಬಂದಿದೆ ಅಂತ ನೋಡ್ಕೊಂಬರೋಣ ಹಾಗೂ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ನೋಡೋಣ. ಮಾಹಿತಿ ಕೊಟ್ಟಿದ್ದಾರೆ. ಇದು ಕರ್ನಾಟಕ ಸರ್ಕಾರದ ನೇಮಕಾತಿ ಆಗಿದೆ. ದಿನಾಂಕ 25/2/2025 ಮಾಹಿತಿ ಪ್ರಕಟವಾಗಿದೆ. ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಕ್ಲಿನಿಕಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನೇಮಕಾತಿ ಆಗಿದೆ. ಗುತ್ತಿಗೆ ಅದರ ಮೇಲೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 1/3/2025ರಿಂದ ಕೊನೆಯ ದಿನಾಂಕ 15/3/2025 ಆಗಿದೆ. ದಾಖಲೆಗಳ ಪರಿಶೀಲನೆ ಮಾಡುವ ದಿನಾಂಕ 21/3/2025 ಬೆಳಗ್ಗೆ 10 ಗಂಟೆಗೆ ಇರ್ತದೆ. ಇಲ್ಲಿ ಮೇಲುಗಡೆ ಕೊಟ್ಟಂಥ ಡೇಟು ಫಿಕ್ಸ್ ಆಗಿದೆ, ಯಾವುದೇ ರೀತಿ ಬದಲಾವಣೆ ಇಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅದೇ ತಾರೀಕಿಗೆ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅವರು ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ. ಮೆಡಿಕಲ್ ಆಫೀಸರ್ ಹುದ್ದೆಗಳಾಗಿದೆ. ಈ ಹುದ್ದೆಗೆ ಇದು ಎಜುಕೇಷನ್ ಮಾಡಿಟ್ಟು MBBS ಪದವಿ ಹೊಂದಿರಬೇಕು, ಕಡ್ಡಾಯವಾಗಿ ಇಂಟರ್ನ್ಶಿಪ್ ಮುಗಿಸಿರಬೇಕು. ಆಮೇಲೆ ಹೆಚ್ಚುವರಿ ಅರ್ಹತೆ ಕೊಟ್ಟಿದ್ದಾರೆ. ವಯೋಮಿತಿ 60 ವರ್ಷ ಇರ್ತದೆ. ಒಟ್ಟು 7 ಪೋಸ್ಟ್ ಖಾಲಿವೆ ಇಲ್ಲಿ. ಅದೇ ರೀತಿ ನೆಕ್ಸ್ಟ್ ಬಂದರು ಸ್ಟಾಫ್ ನರ್ಸ್ ಹುದ್ದೆಗಳಲ್ಲಿ ಬಂದುಬಿಟ್ಟು SLC ಪಾಸ್ ಆಗಿರ್ಕೊಂತ ಕೊಟ್ಟಿದ್ದಾರೆ. BSc ನರ್ಸಿಂಗ್ ಪಾಸ್ ಆಗಿರ್ಕೊಂತ ಕೊಟ್ಟಿದ್ದಾರೆ. ಡಿಪ್ಲೊಮಾ ನರ್ಸಿಂಗ್ ಪಾಸ್ ಆಗಿರಬೇಕು. ಆಮೇಲೆ ವಯೋಮಿತಿಯವರಿಗೆ 45 ವರ್ಷ ಇರ್ತಕ್ಕಂಥ ವಯೋಮಿತಿ ಆಗಿದೆ. ಅನುಭವ 2 ವರ್ಷ ಎಕ್ಸ್ಪೀರಿಯನ್ಸ್ ಗಳಿದ್ದಾರೆ. ಈ ಹುದ್ದೆಗೆ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಒಟ್ಟು ಇಲ್ಲಿ 7 ಪೋಸ್ಟ್ ಖಾಲಿವೆ ನರ್ಸಿಂಗ್ ಹುದ್ದೆಗಳದ್ದು. ಆಮೇಲೆ ಲ್ಯಾಬ್ರೋಟರಿ ಟೆಕ್ನಿಷಿಯನ್ಸ್ ಹುದ್ದೆಗಳು ಬಂತು. ಇವರು ಶೈಕ್ಷಣಿಕ ವಿದ್ಯಾರ್ಥಿ ಬಂತು SSLC ಈಕ್ವಲೆಂಟ್ ಆಗಿರಬೇಕು. ಜೊತೆಗೆ 3 ವರ್ಷ ಡಿಪ್ಲೊಮಾ ಲ್ಯಾಬ್ ಟೆಕ್ನಿಷಿಯನ್ಸ್ ಕರ್ನಾಟಕದಾಗಿರಬೇಕು. ಅವರು ಅಪ್ಲೈ ಮಾಡಬೇಕಾಗುತ್ತೆ. ಅಥವಾ ಸೆಕೆಂಡ್ PUC ಸೈನ್ಸ್ ಆದರೂ ಡಿಪ್ಲೊಮಾ ಲ್ಯಾಬ್ ಟೆಕ್ನಿಷಿಯನ್ಸ್ ಮುಗಿಸಿರ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇವರಿಗೆ ವಯೋಮಿತಿ 40 ವರ್ಷ ಇರುತ್ತದೆ. ಎಕ್ಸ್ಪೀರಿಯನ್ಸ್ ಇವರು ಕೂಡ 2 ವರ್ಷ ಇರ್ತದೆ. ನೀವು ಕೂಡ 7 ಪೋಸ್ಟ್ ಖಾಲಿವೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್, ಹೆಲ್ತ್ ಇನ್ಸ್ಪೆಕ್ಟರ್ ಬಂತು. ಈ ಹುದ್ದೆಗಳು ಟೋಟಲಾಗಿ 7 ಪೋಸ್ಟ್ ಖಾಲಿವೆ. ಇದಕ್ಕೆ PUC ಸೈನ್ಸ್ ಆದರೂ ಕೂಡ ಅಪ್ಲೈ ಮಾಡ್ಬೋದು, ಅಥವಾ SLC ಈಕ್ವಲೆಂಟ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಮಲ್ಟಿಪರ್ಪಸ್ ಹೆಲ್ತ್ ವರ್ಕರ್ ಅಂತ ಕೊಟ್ಟಿದ್ದಾರೆ, ಅವರು ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಇವರಿಗೆ ವಯೋಮಿತಿ 40 ವರ್ಷಕ್ಕಿಂತ ಕಡಿಮೆ ಅಂತ ಕೊಟ್ಟಿದ್ದಾರೆ. ಜನರಲ್ಗೆ 35 ವರ್ಷ ಇದೆ. OBC 38 ವರ್ಷ, SC ST ಅವರಿಗೆ 40 ವರ್ಷ ವಯೋಮಿತಿ ಇರುತ್ತದೆ. ಇಲ್ಲಿ ಕೆಲವೊಂದು ಸೂಚನೆ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಬೇಕಾದ್ರೆ. ಆ ಸೂಚನೆಯನ್ನು ಫಾಲೋ ಮಾಡಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಸ್ಯಾಲ್ರಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದೇ ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅವು ಇಲ್ಲಿ ಲಾಸ್ಟ್ಗೆ ವೇತನ ಕೊಟ್ಟಿದ್ದಾರೆ. ಸ್ಯಾಲ್ರಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ ಅಂದರೆ ಸ್ಯಾಲ್ರಿ ಬಂದು ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಯಾವ ರೀತಿ ಸ್ಕೀಮಲ್ಲಿ ಸ್ಯಾಲ್ರಿ ಇದೆ ಅದೇ ರೀತಿ ಸ್ಯಾಲ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟೇ ಅಂತ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಕೆಳಗಡೆ ಕಾಸ್ಟ್ ವೈಸು ಪೋಸ್ಟ್ ಕೊಟ್ಟಿದ್ದಾರೆ. ತಮ್ಮದು ಯಾವ ಕಾಸ್ಟ್ ಬರುತ್ತೆ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಎಲ್ಲವನ್ನೂ ಓದ್ಕೊಂಡು ಅರ್ಜಿ ಸಲ್ಲಿಸಿದನ್ನು ಇಲ್ಲಿ ಕೆಳಗಡೆ ಕೂಡ ಕೊಟ್ಟಿದ್ದಾರೆ. ಕಾಸ್ಟ್ ವೈಸು ಇಲ್ಲಿ ಕೂಡ ಕಾಸ್ಟ್ ವೈಸು ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಅರ್ಜಿಯನ್ನು ಆನ್ಲೈನ್ ಮೂಲಕ ಹೇಗೆ ಸಲ್ಲಿಸಬೇಕಾದ್ರೆ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ. ಅವರು ಸರ್ವಿಸ್ ಪ್ಲೇಸದು ಸೇವಾ ಸಿಂಧುದು. ಇಲ್ಲಿ ಅಪ್ಲಿಕೇಶನ್ ಫಾರ್ ದಿ ವೇರಿಯಸ್ ಪೋಸ್ಟ್ ಕಾಂಟ್ರಾಕ್ಟ್ ಬೇಸ್ ಅಂತ ಕೊಟ್ಟಿದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಸ್ಟೇಟ್ ಅಂತ. ಇಲ್ಲಿ ಅಪ್ಲೈ ಮಾಡೋಕ್ಕೆ ಮುಂಚೆ ತಾವು ಸೆಲ್ಫ್ ಅಟೆಸ್ಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ GPG ಫಾರ್ಮೆಟ್ನಲ್ಲಿ. ಆಮೇಲೆ SLC ಸರ್ಟಿಫಿಕೇಟು, ಎಜುಕೇಷನ್ ಆಲ್ ಮಾರ್ಕ್ಸ್ ಎಲ್ಲ ಮಾರ್ಕ್ಸ್ ಕೊಡಬೇಕಾಗುತ್ತೆ. PDFನಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸು ಮತ್ತು ಅದರ್ ಡಾಕ್ಯುಮೆಂಟ್ ಇದ್ದರೆ ಅದನ್ನು ಕೂಡ ಸ್ಕ್ಯಾನ್ ಮಾಡಿ PDF ಮಾಡಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ. ಫಸ್ಟಿಗೆ ಹಾಸನ ಅಂತ ಬಂದಿರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಓಕೆ ಕೊಡಿ. ಆಮೇಲೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಇಲ್ಲಿ ABHIM ಅಂತ ಕೂಡ ತಗೋಬೇಕಾಗುತ್ತೆ. ಪೋಸ್ಟ್ ಅಪ್ಲೈಡಿಂಗ್ ಯಾವ ಪೋಸ್ಟ್ ಅಪ್ಲೈ ಮಾಡ್ತಾರೆ ಅಂದರೆ ಮೆಡಿಕಲ್ ಆಫೀಸರು, ಸ್ಟಾಫ್ ನರ್ಸು, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟು, ಲ್ಯಾಬ್ ಟೆಕ್ನಿಷಿಯನ್ಸ್ ಕೊಟ್ಟಿದ್ದಾರೆ. ಯಾವುದೇ ಅಪ್ಲೈ ಮಾಡ್ತಾರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೇಮ್ ಆಫ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಹಸ್ಬೆಂಡ್ ಅಥವಾ ಫಾದರ್ ನೇಮು, ಕ್ಯಾಟಗರಿ ನಿಮ್ದು ಯಾವ ಕ್ಯಾಟಗರಿ ಇದೆಯೋ ಅದನ್ನು ತೊಗೋಬೇಕಾಗುತ್ತೆ. ಇಲ್ಲಿ ಜೆಂಡರು ಇದು ಫೀಮೇಲ್ ಅಷ್ಟೇ ಇರ್ತಕ್ಕಂಥ ಹುದ್ದೆಗಳಾಗಿವೆ ಇವು. ಆಮೇಲೆ ಇಲ್ಲಿ SLC ಇರ್ತಕ್ಕಂಥ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ. ಆಮೇಲೆ ಮೊಬೈಲ್ ನಂಬರು, ಇಮೇಲ್ ID, ಆಮೇಲೆ ನಿಮ್ಮ ಸ್ಟೇಟು ಕರ್ನಾಟಕ ಅಂತ ತೊಗೊಳ್ಳಿ. ಇಲ್ಲಿ ಕರ್ನಾಟಕ. ಆಮೇಲೆ ನೀವು ಯಾವ ಡಿಸ್ಟ್ರಿಕ್ನ ಅಪ್ಲೈ ಮಾಡ್ತಾರೋ ಆ ಡಿಸ್ಟ್ರಿಕ್ಟನ್ನು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಅಡ್ರೆಸ್ಸು ಯಾವ ರೀತಿ REC ಅಡ್ರೆಸ್ಸು ಮತ್ತು ಪಿನ್ ಕೋಡ್ ಹಾಕಿ. ಇಲ್ಲಿ ಎಕ್ಸಾಮಿನೇಷನ್ ಕೇಳಿದ್ದಾರೆ. ಡಿಪ್ಲೊಮಾ ನರ್ಸಿಂಗ್ ಆಗಿದೆಯೋ, JNM, BSc ನರ್ಸಿಂಗ್ ಆಗಿದೆಯೋ, ಪೋಸ್ಟ್ ಸರ್ಟಿಫೈಡ್ BSc ಆಗಿದೆ ಕೇಳಿದ್ದಾರೆ. ಯಾವುದೇ ಅದನ್ನು ಟಿಕ್ ಮಾಡಿಕೊಂಡು ಮಾರ್ಕ್ಸ್ ಇದೆ ಮಾರ್ಕ್ಸ್ ಹಾಕಿ, CGPA ಹಾಕಿ. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸು, ಆಫ್ಟರ್ ಮಾರ್ಕ್ಸು, ಪರ್ಸೆಂಟೇಜ್ ಆಟೋಮೆಟಿಕ್ ಬರುತ್ತೆ. ಆಮೇಲೆ ಸರ್ಟಿಫಿಕೇಟ್ ಅದರ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಎಷ್ಟು ತಿಂಗಳಾಗಿದೆ ಅದನ್ನ ಹಾಕಬೇಕಾಗತ್ತೆ. ನರ್ಸಿಂಗ್ ಕೌನ್ಸಿಲ್ ಆಗಿದೆ ಅಂತ ಕೇಳಿದ್ದಾರೆ, ಎಸ್ ಅಂತ ಹಾಕಿ. ಆಮೇಲೆ ಕನ್ನಡ ಮೀಡಿಯಂ ಕೇಳಿದ್ದಾರೆ, ಎಸ್ ಅಂತ ಹಾಕಿ. ಆಮೇಲೆ ಕಂಪ್ಯೂಟರ್ ನಾಲೆಜ್ ಕೇಳಿದ್ದಾರೆ, ಎಸ್ ಅಂತ ಹಾಕಿ. ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದೆ, ಎಸ್ ಅಥವಾ ನೋ ಹಾಕಿ. ಆಮೇಲೆ ರೂರಲ್ ಇದೆ, ಎಸ್ ಅಥವಾ ನೋ ಹಾಕ್ಬೋದು. ಪ್ರಾಜೆಕ್ಟ್ ಡಿಸಪ್ಲೈಡ್ ಪರ್ಸನ್ ಕೇಳಿದ್ದಾರೆ, ಎಸ್ ಇದ್ರೆ ಎಸ್ ಹಾಕಿ ನೋ ಹಾಕಿ. ಎಕ್ಸ್ ಸರ್ವಿಸ್ ಮ್ಯಾನು ಎಸ್ ಅಥವಾ ನೋ ಕೇಳಿದ್ದಾರೆ, ನೋ ಹಾಕಿ. ಇದಕ್ಕೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ.
ಈ ಡೀಟೇಲ್ಸ್ನ ಅಗ್ರಿ ಅಂತ ಕೊಟ್ಟು ಇಲ್ಲಿ ಕೆಳಗಡೆ ವರ್ಡ್ ಕ್ಯಾಪ್ಚರ್ ಕೊಟ್ಟಿದ್ದಾರೆ. ಈ ಬಾಕ್ಸಲ್ಲಿ ಇದನ್ನ ಹಾಕಿ ಇಲ್ಲಿ ಕೆಳಗಡೆ ಕಾಣ್ತಿದ್ದಾರೆ ಇಲ್ಲಿ ಸಬ್ಮಿಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಪೇಜ್ ಹೋಗುತ್ತೆ. ಅಲ್ಲಿ ಮೇಲ್ಗಡೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ನು ಸ್ಕ್ಯಾನ್ ಫೈಲ್ ಬರುತ್ತೆ. ಎಲ್ಲವನ್ನೂ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿ ನಂತರ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಇದು ನೇರ ನೇಮಕಾತಿ ಇದೆ. ಇಂಟ್ರೆಸ್ಟ್ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ಜಿಲ್ಲಾ ಆಸ್ಪತ್ರೆ ನೇಮಕಾತಿ ಆಗಿದೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯವರು ಅರ್ಜಿಯನ್ನು ಸಲ್ಲಿಸಬಹುದು. ಇದು ಗುತ್ತಿಗೆದಾರರ ಮೇಲೆ ನೇಮಕಾತಿ ಆಗಿದೆ. ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಅಪ್ಲಿಕೇಶನ್ ಲಿಂಕನ್ನು ಮತ್ತು PDF ಲಿಂಕನ್ನು ವಿಡಿಯೋ ಕಾಲ್ ಅಥವಾ ವಾಟ್ಸಪ್ಪಲ್ಲಿ ಕೂಡ ಕೊಟ್ಟಿರ್ತೀನಿ. ಅದನ್ನು ತಾವು ಚೆಕ್ ಮಾಡಿ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.